ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪತಿ ದರ್ಶನ್ ಜೈಲು ವಿಮೋಚನೆಗಾಗಿ ಮೂಕಾಂಬಿಕೆಯ ಮೊರೆ ಹೋದ ಪತ್ನಿ. ಇಂದು ಕೊಲ್ಲೂರು ದೇವಸ್ಥಾನದಲ್ಲಿ ವಿಜಯಲಕ್ಷ್ಮಿಯಿಂದ ನವಚಂಡಿಕಾ ಯಾಗ. ಬೆಳಗ್ಗೆ ಚಂಡಿಕಾ ಹೋಮ ಶುರುವಾಗಲಿದ್ದು ಸನ್ನಿಧಿಯಲ್ಲಿ ನಡೆಯಲಿದೆ ಸಂಕಲ್ಪ ಪಾರಾಯಣ. ಆಪ್ತ ತರುಣ್ ಮದುವೆಗೆ ನಟ ದರ್ಶನ್ ಬರ್ತಾರೆಂದು ಚರ್ಚೆ. ಮದುವೆ ಮುಂದೂಡಿದ್ದ ತರುಣ್ಗೆ ಬೈದು ಫಿಕ್ಸ್ ಆದ ದಿನವೇ ಮದುವೆ ಆಗಲು ಹೇಳಿದ್ದ ದರ್ಶನ್. ಬೇಲ್ ಸಿಕ್ಕರೆ ಖಂಡಿತ ದರ್ಶನ್ ಬರ್ತಾರೆಂದ ನಿರ್ದೇಶಕ ಮಹೇಶ್. ಇಂದು ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಲಿರುವ ನಟ ವಿನೋದ್ ರಾಜ್. ಬೆಳಿಗ್ಗೆ 11 ಗಂಟೆಗೆ ಚಿತ್ರದುರ್ಗಕ್ಕೆ ಆಗಮಿಸಿ ಕುಟುಂಬಸ್ಥರ ಭೇಟಿ. ರೇಣುಕಾ ತಂದೆ ಕಾಶಿನಾಥ ಶಿವನಗೌಡರ್, ಪತ್ನಿ ಸಹನಾಗೆ ಸಾಂತ್ವನ. ಪ್ರಧಾನಿ ಮೋದಿಯನ್ನ ಭೇಟಿಯಾದ ದಳಪತಿಗಳು. ಭೇಟಿ ವೇಳೆ ದೇವೇಗೌಡರು ನೀಡಿದ ಕಲಾಕೃತಿಗೆ ಮೋದಿ ಫಿದಾ. ದೇವೇಗೌಡರು ನೀಡಿದ ಕಲಾಕೃತಿಗೆ ಕೃತಜ್ಞರೆಂದು ಪ್ರಧಾನಿ ಟ್ವೀಟ್. ವರುಣನ ಆರ್ಭಟಕ್ಕೆ ರಾಜ್ಯದ ಕೆಲ ಶಾಲಾ ಕಾಲೇಜುಗಳಿಗೆ ಇಂದು ಕೂಡ ರಜೆ. ಉತ್ತರ ಕನ್ನಡ, ಚಿಕ್ಕಮಗಳೂರಿನ ಕೆಲವು ಶಾಲೆಗಳಿಗೆ ರಜೆ. ಕೊಡಗಿನಲ್ಲೂ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ ಜಿಲ್ಲಾಡಳಿತ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ. ಕೃಷ್ಣಾ ನದಿಗೆ 1,80,000 ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ತೀರದಲ್ಲಿ ಪ್ರವಾಹದ ಆತಂಕ. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ಮುಂಬೈ ಮಹಾನಗರಿಯಲ್ಲೂ ಭಾರೀ ಮಳೆಯಿಂದ ವಾಹನ ಸವಾರರು ಕಂಗಾಲು. ಅಪಾಯದ ಮಟ್ಟ ಮೀರಿದ ಕುಂಡಲಿಕಾ, ಅಂಬಾ, ಸಾವಿತ್ರಿ ಸೇರಿ ಹಲವು ನದಿಗಳು. ರಾಯಗಢ ಪುಣೆ ಮಾರ್ಗದ ತಮ್ಹಿನಿ ಘಾಟ್ನಲ್ಲಿ ಭೂಕುಸಿತವಾಗಿ ರಸ್ತೆ ಸಂಚಾರ ಬಂದ್. ಪಶ್ಚಿಮ ಬಂಗಾಳ ವಿಭಜಿಸಿ ಹೊಸ ರಾಜ್ಯ ರಚನೆಗೆ ಬಿಜೆಪಿ ಪ್ರಸ್ತಾವ. ವಾಯುವ್ಯ ಬಂಗಾಳವೆಂದು ಹೊಸ ರಾಜ್ಯ ಮಾಡಬೇಕೆಂದು ಪ್ರಧಾನಿ ಮೋದಿಗೆ ಪ್ರಸ್ತಾಪ. ನೂತನ ರಾಜ್ಯವನ್ನ ಈಶಾನ್ಯ ರಾಜ್ಯವೆಂದು ಪರಿಗಣಿಸಲು ಬಿಜೆಪಿ ಅಧ್ಯಕ್ಷ ಮಜುಂದಾರ್ ಪ್ರಸ್ತಾವ. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಜೈಲಿನಲ್ಲೇ ಹೆಚ್ಚುವರಿ ಸಭೆ ನಡೆಸಲು ಹೈಕೋರ್ಟ್ ಅನುಮತಿ. ಕಾನೂನು ತಂಡದೊಂದಿಗೆ ವಾರಕ್ಕೆ2 ಸಭೆಗೆ ಗ್ರೀನ್ ಸಿಗ್ನಲ್. ವಿವಿಧ ರಾಜ್ಯಗಳಲ್ಲೂ ಅನೇಕ ಪ್ರಕರಣ ಎದುರಿಸ್ತಾ ಇರೋದ್ರಿಂದ ಸಮ್ಮತಿ. ಜಗನ್ಮೋಹನ್ ರೆಡ್ಡಿಯನ್ನ ಡ್ರಗ್ ಲಾರ್ಡ್ಗೆ ಹೋಲಿಸಿದ ಆಂಧ್ರ ಸಿಎಂ. ಕೊಲಂಬಿಯಾದ ನಾರ್ಕೋ ಟೆರರಿಸ್ಟ್ ಪಾಬ್ಲೋ ಎಸ್ಕೋಬಾರ್ಗೆ ಹೋಲಿಕೆ. ರೆಡ್ಡಿ ಆಳ್ವಿಕೆಯಲ್ಲಿ ಆಂಧ್ರ ದೇಶದ ಗಾಂಜಾ ರಾಜಧಾನಿಯಾಗ್ತಿದೆ ಎಂದ ಚಂದ್ರಬಾಬು ನಾಯ್ಡು. ಲಂಡನ್ನಲ್ಲಿ ಅನಂತ ಅಂಬಾನಿ ರಾಧಿಕಾ ವಿವಾಹೋತ್ತರ ಕಾರ್ಯಕ್ರಮ. ಐತಿಹಾಸಿಕ ಸ್ಟೋಕ್ ಪಾರ್ಕ್ ಹೋಟೆಲ್ 2 ತಿಂಗಳು ಬುಕ್. ಸೆಪ್ಟೆಂಬರ್ವರೆಗೆ ಇಡೀ ಹೋಟೆಲ್ ಅಂಬಾನಿ ಕುಟುಂಬಕ್ಕಾಗಿ ಮೀಸಲು. ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ಕಾವು ಜೋರು. ಚುನಾವಣೆಯಲ್ಲಿ ಇದುವರೆಗೂ ಕಮಲಾ ಹ್ಯಾರಿಸ್ ಬೆಂಬಲಿಸದ ಬರಾಕ್ ಒಬಾಮಾ. ಟ್ರಂಪ್ ಸೋಲಿಸಲಾಗಲ್ಲವೆಂದು ಬೆಂಬಲ ಸೂಚಿಸಿಲ್ಲವೆಂದು ಚರ್ಚೆ. ಇಂದು ಶ್ರೀಲಂಕಾದಲ್ಲಿ ಮಹಿಳಾ T20 ಏಷ್ಯಾ ಕಪ್ನ ಸೆಮಿಫೈನಲ್. ಮೊದಲು ಭಾರತ ವರ್ಸಸ್ ಬಾಂಗ್ಲಾದೇಶ, ನಂತರ ಪಾಕ್ ವರ್ಸಸ್ ಲಂಕಾ ಸೆಣಸಾಟ. ಸೆಮಿಫೈನಲ್ನಲ್ಲಿ ಗೆದ್ದ 2 ತಂಡಗಳಿಗೆ ಜುಲೈ 28ರಂದು ಫೈನಲ್. ಪ್ಯಾರಿಸ್ನಲ್ಲಿ ಇಂದಿನಿಂದ ಒಲಿಂಪಿಕ್ಸ್ ಕ್ರೀಡಾಕೂಟದ ಸಂಭ್ರಮ. ಪ್ಯಾರಿಸ್ ಅಂಗಳ ತಲುಪಿದ ವಿಶ್ವದ 10,000ಕ್ಕೂ ಅಧಿಕ ಕ್ರೀಡಾಪಟುಗಳು. ಭಾರತದಿಂದ ಈ ಬಾರಿ 117 ಕ್ರೀಡಾಪಟುಗಳು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.